ಪ್ರಜಾಪ್ರಭುತ್ವದ ಮೌಲ್ಯಗಳ ಬಿತ್ತನೆಗೆ ಶಾಲಾ ಸಂಸತ್ ಚುನಾವಣೆ ಸಹಕಾರಿ ಎಂದು ಹೆಗ್ಗೆರೆ ತಾಯಮ್ಮ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎ ವೀರಣ್ಣ ತಿಳಿಸಿದ್ದಾರೆ. ನಗರದ ಹೆಗ್ಗೆರೆ ತಾಯಮ್ಮ ಬಾಲಕಿಯರ ಪ್ರೌಢಶಾಲೆಯಲ್ಲಿ 2025-26ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆ ಮುಖ್ಯ ಚುನಾವಣಾಧಿಕಾರಿಯಾಗಿ ಭಾಗವಹಿಸಿ ಅವರು ಮಾತನಾಡಿದರು. ಚುನಾವಣೆಯಲ್ಲಿ ಮುಖ್ಯ ಚುನಾವಣೆ ಅಧಿಕಾರಿಯಾಗಿ ಮುಖ್ಯ ಶಿಕ್ಷಕರಾದ ಎ ವೀರಣ್ಣ ವಹಿಸಿಕೊಂಡಿದ್ದರು. ವಿದ್ಯಾರ್ಥಿಗಳು ಮತಗಟ್ಟೆಗೆ ಸಾಲು ಸಾಲಾಗಿ ಬಂದು ಮತ ಹಾಕುವುದರ ಮೂಲಕ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ಹಮ್ಮಿಕೊಂಡಿದ್ದೇವೆ. ನಮ್ಮ ಶಾಲೆಯಲ್ಲಿ ಬೆಳಗ್ಗೆಯಿಂದ ಇಷ್ಟೊತ್ತರೆಗೂ ಇದರಿಂದ ನಮಗೆ ಬಹಳ ಖುಷಿಯಾಗಿದೆ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಹೆಂಗ್ ನಡೆಯುತ್ತೋ ನಮ್ಮ ಶಿಕ್ಷಕರು ಹಾಗೆ ಅದೇ ರೀತಿನೇ ಮಾಡ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ಎಲ್ಲಾ ಶಿಕ್ಷಕರಿಗೆ ಧನ್ಯವಾದಗಳನ್ನ ಹೇಳಕ್ ಹಚ್ಚಿಸ್ತೇನೆ. ಮೊದಲೆಲ್ಲ ಬ್ಯಾಲೆಟ್ ಪೇಪರ್ ಇಂದ ಇದು ಚುನಾವಣೆ ಮತದಾನ ಮಾಡ್ತಾ ಇದ್ರು. ಅವಾಗ ತುಂಬಾ ಫಲಿತಾಂಶ ಕೊಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆದ್ರೆ ಇವಾಗ ಮೂಲಕ ಬೇಗ ಫಲಿತಾಂಶ ಕೊಡ್ತಾ ಇದ್ದಾರೆ. ಅದಕ್ಕೊಂದು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಮಾಡೋದ್ರಿಂದ ನಾವು ನಮ್ಮ ನೆಚ್ಚಿನ ನಾಯಕರನ್ನಾಗಿ ನಾವು ಆಯ್ಕೊಳ್ಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶುಭೋದಯಗಳು. ನನ್ನ ಹೆಸರು ದೃಷ್ಟಿ ಗಣಪತಿ ಮರಾಠ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಮತದಾನ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲರೂ ನಾನು ಮತದಾನ ಮಾಡಿ ಬಂದೆ, 5 ವರ್ಷಕ್ಕೊಂದ್ಸತಿ ಮತ ಹಾಕ್ತೀವಿ ಅಂತೆಲ್ಲ ಮಾತಾಡ್ತಿರ್ತಿದ್ರು. ನಮಗೂ ಅದ್ರ ಬಗ್ಗೆ ತಿಳ್ಕೊಂಡಿರ್ಲಿಲ್ಲ. ಆದ್ರೆ ನಾವು ಶಾಲೆಗೆ ಬಂದ ನಂತರ ನಾವು ಇಲ್ಲಿ ಶಾಲಾ ಮಂತ್ರಿಮಂಡಲ ವರ್ಗವನ್ನು ರಚಿಸುವ ನಿಟ್ಟಿನಲ್ಲಿ ನಾವು ಮತದಾನ ಅಂದ್ರೆ ಏನು, ಅದನ್ನ ಯಾಕೆ ಮಾಡಬೇಕು ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ. ಇವತ್ತು ನಮ್ಮ ಸ್ಕೂಲಲ್ಲಿ ಮತದಾನ ಅಂದ್ರೆ ಶಾಲಾ ಸಂಸತ್ ಚುನಾವಣೆ ನಡೆದಿದೆ. ಇಂದು ನಾನು ವಾಸವಾಯಿತು. ಎಲ್ಲಾ ಶಿಕ್ಷಕರು ತುಂಬಾ ಅಚ್ಚುಕಟ್ಟಾಗಿ ನಮಗೆ ಶಿಸ್ತಿನಿಂದ ಕೂರಿಸಿ ನಮಗೆ ಮತದಾನ ಎಂದರೇನು, ಹೇಗೆ ಅದನ್ನು ನಡೆಸಬೇಕು ಹಾಗೂ ಹೇಗೆ ಸರತಿ ಸಾಲಿನಲ್ಲಿ ನಿಲ್ಲಬೇಕು, ಹೇಗೆ ಅದೆಲ್ಲ ನಮಗೆ ಹೇಳ್ಕೊಟ್ರು. ಹಿಂದಿನ ಕಾಲದಲ್ಲಿ ಅಕ್ಕ ಅವರು ಹೇಳಿದಂಗೆ ಬ್ಯಾಲೆಟ್ ಪೇಪರ್ ಅಲ್ಲಿ ಮಾಡ್ತಿದ್ರು. ಆದ್ರೆ ಇವಾಗ ಎಲೆಕ್ಷನ್ ವೋಟಿಂಗ್ ಮಷೀನ್ ಅಂದ್ರೆ EVM ಮಷೀನ್ ಅಲ್ಲಿ ವೋಟ್ ಅನ್ನ ಹಾಕ್ತಾರೆ. ಇದರಿಂದ ನಾವು ಬೇಗ ಫಲಿತಾಂಶವನ್ನ ತಿಳ್ಕೋಬಹುದು. ಆದ್ರೆ ನಾವೀಗ ಒಟ್ಟಾಗಿ ಹೇಳುವುದು ಏನಂದ್ರೆ ನಾವು ಒಳ್ಳೆಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ದೇಶವನ್ನು ಉತ್ತುಂಗಕ್ಕೆ ಏರಿಸಲು ಒಬ್ಬ ಒಳ್ಳೆಯ ನಿಷ್ಠಾವಂತ ಅಧಿಕಾರಿ ಬೇಕಾಗುತ್ತದೆ. ಆದ್ದರಿಂದ ನಾವು ಆರಿಸಿಕೊಳ್ಳಲು ಮತದಾನವನ್ನು ಮಾಡಲೇಬೇಕು. ಅನಂತರ ನಾವು ಮತದಾನ ಮಾಡಲು ವೋಟರ್ ID ಬೇಕಾಗುತ್ತದೆ. ಅದನ್ನು 18 ವರ್ಷದ ಮೇಲೆ ಮಾಡಲಾಗುತ್ತದೆ. ಆದರೆ ನಾವು ಇಲ್ಲಿ 18 ವರ್ಷದ ಒಳಗೆಯೇ ಮತದಾನ ಮಾಡಿ ಅದರ ಅನುಭವವನ್ನು ಚೆನ್ನಾಗಿ ಪಡೆದುಕೊಂಡಿದ್ದೇವೆ. ಇದರಿಂದ ನನ್ನ ಎಲ್ಲ ಶಿಕ್ಷಕರಿಗೂ ಧನ್ಯವಾದವನ್ನು ಹೇಳುತ್ತಿದ್ದೇನೆ. ಹಾಗೂ ನಮ್ಮ ಶಾಲೆಯಲ್ಲಿ ಮಾಡಿದ ಮತದಾನದಲ್ಲಿ ಹಲವಾರು ಮಂತ್ರಿಗಳು, ಸಚಿವರು, ಪ್ರಧಾನಮಂತ್ರಿಗಳು ಎಲ್ಲರೂ ರೂಪುಗೊಂಡರು. ಮತದಾನ ಎಣಿಕೆ ಕಾರ್ಯವೂ ನಡೆದಿದ್ದು ಪ್ರಧಾನಮಂತ್ರಿ, ರಕ್ಷಣಾ ಸಚಿವೆ, ಆರೋಗ್ಯ ಸಚಿವೆ, ವಾರ್ತಾ ಸಚಿವೆ ಸೇರಿದಂತೆ ವಿವಿಧ ಸಚಿವರನ್ನ ಆಯ್ಕೆ ಮಾಡಲಾಯಿತು. ಆಯ್ಕೆಯಾದ ಎಲ್ಲ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರಾದ ಪ್ರದೀಪ್, ಪ್ರಾಣೇಶ್, ಸುಜಾತ, ಗಂಗೂಬಾಯಿ, ರಾಜಮ್ಮ, ವೇಣಿ, ಶಿವಣ್ಣ, ಶಂಕರ್, ಗೀತಾ ಸೇರಿದಂತೆ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ರು. ಶಿಕ್ಷಕರನ್ನು, ಗುರು ಹಿರಿಯರನ್ನು ಹಾಗೂ ಪಾಲಕ ಪೋಷಕರನ್ನು ಎತ್ತಿ ಹಿಡಿಯುತ್ತೇನೆಂದು ಶಾಲೆಯ ಹೆಸರಿನಲ್ಲಿ